ಮತ್ತೊಂದು ಸುತ್ತು ಮುಷ್ಕರಕ್ಕೆ ರೆಡಿಯಾಗಿದ್ದಾರೆ ಈಗ ಸಾರಿಗೆ ಸಂಸ್ಥೆಗಳ ನೌಕರರು, ಸಾರಿಗೆ ನಿಗಮಗಳ ನೌಕರರು. ಏನೇನು ಮಾಡ್ತಾರೆ, ಯಾವ ಕಾರಣಕ್ಕಾಗಿ ಮುಷ್ಕರ, ಯಾವ ಸ್ವರೂಪದ ಮುಷ್ಕರ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಬಹುತೇಕ ಮೇ 19 ಅಥವಾ 20ರಂದು ರಾಜ್ಯದಲ್ಲಿ ಬಸ್ಗಳು ಓಡಾಡೋದಿಲ್ವಾ ಅನ್ನುವಂತಹ ಅನುಮಾನ ಸಹಜ. ಯಾಕೆಂದರೆ ಎಲ್ಲರೂ ಕೂಡ ಬಸ್ ಟಿಕೆಟ್ ಬೇರೆ ಬುಕ್ಕಿಂಗ್ ಮಾಡ್ತಾ ಇರ್ತಾರೆ. ಆ ಸಂದರ್ಭಗಳಲ್ಲೂ ಕೂಡ ಅವರು ಕೂಡ ಗಮನಿಸಬೇಕಾಗಿರೋದು ಸಾಧನಾ ಸಮಾವೇಶಕ್ಕೆ ಸಜ್ಜಾಗ್ತಿರುವಂತಹ ಸರ್ಕಾರಕ್ಕೆ ಶಾಕ್ ಕೊಡೋದಕ್ಕೆ ಈಗ ಸಾರಿಗೆ ನೌಕರರು ಮುಂದಾಗ್ತಾ ಇದ್ದಾರೆ. ಸಾಧನಾ ಸಮಾವೇಶಕ್ಕೆ ರಾಜ್ಯ ಸರ್ಕಾರ ಸಜ್ಜಾಗ್ತಾ ಇದೆ. ಯಾಕಂದರೆ ಮೇ 20ಕ್ಕೆ 2 ವರ್ಷ ತುಂಬ್ತಾ ಇದೆ. ಮೇ 19ರಂದೇ ಸಾಧನಾ ಸಮಾವೇಶವನ್ನು ಮಾಡಬೇಕು, ತುಮಕೂರಿನಲ್ಲಿ ಮಾಡಬೇಕು, ಸುತ್ತಮುತ್ತಲಿನ ಪ್ರದೇಶಗಳ ಜನರನ್ನು ಕರೆಸಬೇಕು, ಕನಿಷ್ಠ 50,000ದಿಂದ 1 ಲಕ್ಷದವರೆಗೆ ಜನ ಸೇರಿಸಬೇಕು. ಎಲ್ಲ ಕಾರಣಕ್ಕಾಗಿ ಸಾಧನಾ ಸಮಾವೇಶಕ್ಕೆ 400ಕ್ಕೂ ಹೆಚ್ಚು ಬಸ್ಗಳನ್ನು ರಾಜ್ಯ ಸರ್ಕಾರದ ಕಡೆಯಿಂದಲೇ ಬುಕ್ ಮಾಡಿಕೊಳ್ಳಲಾಗಿತ್ತು. ಅಲ್ಲಿ ಜನ ಬರುವಂಥದ್ದು ಕಾರಣಗಳಿಗಾಗಿ ಸರ್ಕಾರದ ಸಾಧನಾ ಸಮಾವೇಶಕ್ಕಾಗಿ ಸುಮಾರು 400ಕ್ಕೂ ಹೆಚ್ಚು ಬಸ್ಗಳನ್ನು ಬುಕ್ ಮಾಡಿಕೊಳ್ಳಲಾಗಿತ್ತು. ಮೇ 19ರಂದು ತುಮಕೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ ನಡೆಯೋದಿದೆ. ಸರ್ಕಾರ ತನ್ನ 3 ವರ್ಷಗಳ ಸಾಧನೆಯನ್ನು ಜನರಿಗೆ ತಿಳಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಆದರೆ ಮೇ 20ರಿಂದ ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು ಸಾರಿಗೆ ನೌಕರರು. ಸಾರಿಗೆ ನೌಕರರು ಹೇಳೋ ಪ್ರಕಾರ ನಾವು ಮೇ 20ಕ್ಕೆ ನಾವು ಕರೆ ಕೊಟ್ಟಿದ್ವಿ, ಹಾಗಾಗಿ ಅದಕ್ಕೆ ಹೆದರ್ಕೊಂಡು ಇವರು ಒಂದು ದಿವಸ ಮುಂಚಿತವಾಗಿಯೇ ಸಾಧನಾ ಸಮಾವೇಶವನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳುವ ತೀರ್ಮಾನಕ್ಕೆ ಬಂದಿರುವ ಸಾರಿಗೆ ನೌಕರರು ಮೇ 19ರಿಂದಲೇ 20ರ ಬದಲು 19ರಿಂದಲೇ ಮುಷ್ಕರಕ್ಕೆ ಕರೆ ಕೊಟ್ಟು ಸರ್ಕಾರಕ್ಕೆ ಸೆಡ್ಡು ಹೊಡೆಯೋದಕ್ಕೆ ಮುಂದಾಗಿದ್ದಾರೆ. ಅಂದರೆ ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಬಸ್ ಓಡಿಸ್ಕೊಂಡು ಬರಲ್ಲ, ನೀವು ನಡೆಸುವ ಸಾಧನಾ ಸಮಾವೇಶಕ್ಕೆ ನಾವು ಬಸ್ಗಳ ಡ್ರೈವರ್ಗಳಾಗಿ ನಾವಲ್ಲಿ ಬರೋದಿಲ್ಲ, ಕಂಡಕ್ಟರ್ಗಳಾಗಿ ಅಲ್ಲಿಗೆ ಬರೋದಿಲ್ಲ ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ. ಆ ಮೂಲಕ ಸಾರಿಗೆ ನೌಕರರು ಸರ್ಕಾರದ ಸಾಧನಾ ಸಮಾವೇಶಕ್ಕೆ ಟಕ್ಕರ್ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ಈಗಾಗಲೇ ಈ ಸಾರಿಗೆ ಶಾಕ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಸಾಧನಾ ಸಮಾವೇಶದಂದು ತುಮಕೂರು ಚಲೋ ಮಾಡಬೇಕು ಅನ್ನುವಂಥದ್ದು ಈಗ ಸದ್ಯಕ್ಕೆ ಸಾರಿಗೆ ನೌಕರರು ಕೈಗೊಂಡಿರುವಂತಹ ತೀರ್ಮಾನ. ಈಗಾಗಲೇ ರಾಮಲಿಂಗಾರೆಡ್ಡಿಯವರು ಬೇರೆ ಬೇರೆ ಹಂತಗಳಲ್ಲಿ ಸಾರಿಗೆ ನೌಕರರ ಸಂಘಗಳ ಜೊತೆಗೆ ಮಾತುಕತೆಗಳನ್ನು ನಡೆಸಿದ್ದಾರೆ. ಆದರೆ ಅವರು ಮಾತುಕತೆ ನಡೆಸಿದ ಹೊರತಾಗಿಯೂ ಕೂಡ ಸಾರಿಗೆ ನೌಕರರು ಇದನ್ನು ಒಪ್ಕೊಳ್ತಾ ಇಲ್ಲ. ನೀವು 12.5% ಮಾತ್ರನೇ ಸ್ಯಾಲ್ರಿ ಹೈಕ್ ಮಾಡುತ್ತೀವಿ ಅಂತ ಹೇಳ್ಕೊಂಡು ಹೇಳಿದಿರಿ, ನಮಗೆ ಅದು ಡಬಲ್ ಆಗಬೇಕು ಅಂತೇಳಿ ಮೇ 19ರ ಮಧ್ಯರಾತ್ರಿಯಿಂದಲೇ ಮುಷ್ಕರವನ್ನು ನಡೆಸ್ತೀವಿ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಮೇ 19 ಅನ್ನುವಂಥದ್ದು ರಾತ್ರಿ 12 ಗಂಟೆ ಹೊಡಿತಾ ಇದ್ದಂಗೆ ನಾವು ಮುಷ್ಕರವನ್ನು ಶುರು ಮಾಡ್ತೀವಿ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಮೇ 20ರಿಂದ ಕಪ್ಪು ಬಾವುಟ ಪ್ರದರ್ಶನವನ್ನು ಮಾಡ್ತೀವಿ ಅನ್ನುವಂಥದ್ದು ಸದ್ಯಕ್ಕೆ ಅವರ ತೀರ್ಮಾನ. ಮೇ 20ರಿಂದ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿ ಸಾರಿಗೆ ನೌಕರರು ತೀರ್ಮಾನಕ್ಕೆ ಬಂದಿದ್ದಾರೆ. ಬಸ್ ಹತ್ತದೆ ಮನೆಯಲ್ಲೇ ಉಳಿದು ಹೋರಾಟವನ್ನು ಮಾಡಬೇಕು ಅನ್ನುವಂಥ ಕರೆಯನ್ನು ಕೊಟ್ಟಿದ್ದಾರೆ. ನೀವೇನೇ ಇದ್ರೂ ಕೂಡ ಅಪ್ಡೇಟ್ಸ್ಗಳನ್ನು TV ಮೂಲಕ ನೋಡ್ತಾ ಇರಿ, ಆದರೆ ಯಾರು ಕೂಡ ಬಸ್ ಹತ್ತೋಕ್ಕೆ ಬರಬೇಡಿ ಅಂತೇಳಿ ಡ್ರೈವರ್ ಮತ್ತು ಕಂಡಕ್ಟರ್ಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಾರಿಗೆ ನೌಕರರ ಸಂಘದವರು ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಅವ್ರಿಗೂ ಕೂಡ ತಮ್ಮ ದೂರನ್ನು ತಲುಪಿಸೋದಕ್ಕೆ ತೀರ್ಮಾನಕ್ಕೆ ಬಂದಿದ್ದಾರೆ. ನಾವು ನೌಕರರ ಶಕ್ತಿಯನ್ನು ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ತಲುಪಿಸಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಮತ್ತು ವಿಶೇಷವಾಗಿ ಸಾರಿಗೆ ನೌಕರರು ಬೇಡಿಕೆ ನಮ್ಮದು ಈಡೇರಿಸಿದರೆ ಮಾತ್ರನೇ, ನಾವು ಇಟ್ಟಿರುವಂತಹ ಬೇಡಿಕೆಗಳನ್ನು ಈಡೇರಿಸಿದರೆ ಮಾತ್ರನೇ ಮುಷ್ಕರವನ್ನು ವಾಪಸ್ ಪಡಿತೀವಿ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಈಗಾಗಲೇ ಅವರು ಮುಂಚಿತವಾಗಿ 38 ತಿಂಗಳ ಹಣ ಬಿಡುಗಡೆ ಮಾಡಬೇಕು ಅಂತ ಕೇಳಿದರು. ಸರ್ಕಾರ 26 ತಿಂಗಳ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತು. ಹಾಗೆಯೇ ಸ್ಯಾಲ್ರಿ ಹೈಕ್ ವಿಚಾರಕ್ಕೂ ಕೂಡ ಇಲ್ಲಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ಈಗಾಗಲೇ ಸರ್ಕಾರದ ಮುಂದೆ ನೌಕರರು ಇಟ್ಟಿರುವಂತಹ ಪಟ್ಟು 25% ವೇತನ ಹೆಚ್ಚಳ ಆಗಬೇಕು ಅಂತೇಳಿ. ಅಂದರೆ ಬೇರೆ ಸರ್ಕಾರಿ ನೌಕರರಿಗೆ ಯಾವ ಸ್ವರೂಪದಲ್ಲಿ ವೇತನ ಪರಿಷ್ಕರಣೆ ಆಗುತ್ತೋ ಅದೇ ಸ್ವರೂಪದಲ್ಲಿ ನಮಗೂ ಕೂಡ ವೇತನ ಪರಿಷ್ಕರಣೆ ಆಗಬೇಕು. 25%, ಯಾಕಂದರೆ ಬೇಸಿಕ್ಸ್ ಮೇಲಿನ ಹೈಕ್ ಇದು, 25% ವೇತನ ಹೆಚ್ಚಳಕ್ಕೆ ಅವರು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಆದರೆ ಸರ್ಕಾರ ಈಗಾಗಲೇ ನಿರ್ಧಾರವನ್ನು ಪ್ರಕಟಿಸಿದೆ, ನಿಮಗೆ 12.5% ವೇತನವನ್ನು ಹೆಚ್ಚಳ ಮಾಡ್ತೀವಿ ಅನ್ನುವಂತಹ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ರಾಜ್ಯ ಸರ್ಕಾರ ಅದನ್ನು ಘೋಷಣೆ ಕೂಡ ಮಾಡಿದೆ. 12.5% ವೇತನ ಪರಿಷ್ಕರಣೆಯನ್ನು ಮಾಡ್ತೀವಿ ಅಂತ ಹೇಳ್ಕೊಂಡು ಸರ್ಕಾರ ಹೇಳಿದೆ. ಆದರೆ ಅದನ್ನು ಅವರು ಒಪ್ಕೊಳ್ತಾ ಇಲ್ಲ. ಜನವರಿ 24ರಿಂದ ಅಂದರೆ 2024ರ ಜನವರಿ ತಿಂಗಳಿನಿಂದಲೇ ಕೌಂಟ್ ಆಗುವಂಗೆ ನಮಗೆ ಅರಿಯರ್ಸ್ ಬರಬೇಕು.
ಈ 25% ಹೆಚ್ಚಳ ಮಾಡಿರ್ತಕ್ಕಂತಹ ಸ್ಯಾಲರಿ ನಮಗೆ ಜನವರಿ 2024ರಿಂದಲೇ ಅನ್ವಯ ಆಗುವಂತೆ ಜಾರಿಗೊಳ್ಳಬೇಕು ಅನ್ನೋದು ಸಾರಿಗೆ ನೌಕರರು ಕೇಳ್ತಾ ಇದ್ದಾರೆ. ಆದರೆ ಏಪ್ರಿಲ್ 1, 2025ರಿಂದ ಅದನ್ನು ಜಾರಿಗೊಳಿಸ್ತೀವಿ ಅಂತೇಳಿ ಸರ್ಕಾರ ಹೇಳ್ತಿದೆ. ಅಂದರೆ ನಾವು 26 ತಿಂಗಳದ್ದು ಕೊಡ್ತೀವಿ ಅಂತೇಳಿ ಸರ್ಕಾರ ಹೇಳ್ತಿದೆ. ಇಲ್ಲ ನೀವು 38 ತಿಂಗಳದ್ದು ಇನ್ನೂ 1 ವರ್ಷದ್ದು ಸೇರಿಸಿ ನಮಗೆ ಕೊಡಬೇಕು ಅಂತೇಳಿ ಅವರು ಕೇಳ್ತಾರೆ. 38 ತಿಂಗಳದ್ದು ಕೊಡಬೇಕು ಅನ್ನೋಂತಹ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಇನ್ನು 38 ತಿಂಗಳ ಹಿಂಬಾಕಿ ವೇತನವನ್ನು ಕೊಡಬೇಕು ಅಂತ ಹೇಳಿ ಸಾರಿಗೆ ನೌಕರರು ಹಾಗೂ 26 ತಿಂಗಳ ಬಾಕಿ ಹಣ ಪಾವತಿ ಪ್ರಕ್ರಿಯೆ ಶುರು ಆಗಬೇಕು ಅಂತ ಹೇಳಿ ಪ್ರಕ್ರಿಯೆಗಳನ್ನು ಶುರು ಮಾಡ್ತೀವಿ ಅಂತೇಳಿ ಸರ್ಕಾರದವರು. ಇದು 38 ತಿಂಗಳು ಅಲ್ಲಿಂದ ಹಿಂದಿನ ಅವಧಿಯದ್ದು. ಅಂದರೆ 2025ಕ್ಕಿಂತ ಹಿಂದಿನ ಅವಧಿಯನ್ನು ನಾವು 26 ತಿಂಗಳು ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಇವರು 38 ತಿಂಗಳ ಅವಧಿಯದ್ದನ್ನು ಕೇಳ್ತಾ ಇದ್ದಾರೆ. ಭಾಳಷ್ಟು ವರ್ಷಗಳಿಂದ ಬಾಕಿ ಇರತಕ್ಕಂತಹ ಡಿಮ್ಯಾಂಡ್ ಆಗಿದೆ. 12.5% ಸ್ಯಾಲ್ರಿ ನೀವು ರಿವೈಸ್ ಮಾಡಿದರೆ, ವೇತನ ಪರಿಷ್ಕರಣೆ ಮಾಡಿದರೆ ಅದು ನಮಗೆ ಸಾಕಾಗೋದಿಲ್ಲ ಅನ್ನುವಂಥದ್ದು ಈಗಾಗಲೇ ಸಾರಿಗೆ ನೌಕರರು ಹೇಳ್ತಾ ಇರುವಂಥದ್ದು. ಆದರೆ ರಾಜ್ಯ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ಲೆಕ್ಕವನ್ನು ಕೊಡ್ತಾ ಇದೆ. ಈಗ ನಾವು ಮಾಡ್ತಾ ಇರುವಂಥ 12.5% ವೇತನ ಪರಿಷ್ಕರಣೆ ಮಾಡೋದ್ರಿಂದಾಗಿ ರಾಜ್ಯದಲ್ಲಿರುವಂಥ 4 ಸಾರಿಗೆ ನಿಗಮಗಳಿಗೆ 72.80 ಕೋಟಿ ರೂಪಾಯಿಗಳಷ್ಟು ಹೆಚ್ಚುವರಿ ಹೊರೆ ಬರುತ್ತೆ. ಸ್ಯಾಲ್ರಿ ಎಕ್ಸ್ಪೆನ್ಸಸ್ 72.80 ಕೋಟಿ ರೂಪಾಯಿಗಳಷ್ಟು ಹೆಚ್ಚಳ ಆಗುತ್ತೆ 12.5% ಏರಿಕೆ ಮಾಡಿದರೆ. ಆದರೆ ಮೇ 19ರಿಂದಲೇ ನಾವು ಮುಷ್ಕರ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದರೆ ಸರ್ಕಾರ ಈಗಾಗಲೇ ನಿರ್ಧಾರ ಕೈಗೊಳ್ಳಬಹುದು. ಎಸ್ಮಾವನ್ನು ಜಾರಿಗೊಳಿಸಬೇಕಾಗತ್ತೆ ಅಂತೇಳಿ ಎಸ್ಮಾ ಜಾರಿಗೊಳಿಸಿ ಆ ಮೂಲಕ ಯಾರೂ ಕೂಡ ಮುಷ್ಕರದಲ್ಲಿ ಭಾಗಿಯಾಗುವ ಹಾಗೆ ಇಲ್ಲ ಅನ್ನುವಂಥದ್ದನ್ನು ಕಾನೂನು ಅಸ್ತ್ರವನ್ನು ಪ್ರಯೋಗ ಮಾಡಬಹುದು. ಈ ವಿಚಾರದಲ್ಲಿ ಸಾರಿಗೆ ನೌಕರರ ಮುಖಂಡ ಆಗಿರುವಂತಹ ವಿಜಯ ಭಾಸ್ಕರ್ ಅವರು ಮಾತನಾಡಿದರೆ ತೋರಿಸ್ತಾರೆ. ಸರ್ಕಾರ ಇತ್ಯರ್ಥ ಮಾಡಬೇಕಾಗಿರೋದು 1/1/2024ರಿಂದ ನಮ್ಮ ವೇತನ ಪರಿಷ್ಕರಣೆ ಆಗಬೇಕು. ಅವರು ಇವಾಗ ಏನು ಘೋಷಣೆ ಮಾಡಿದ್ದಾರೆ 12.5%, ಇದನ್ನು ಒಪ್ಪಲ್ಲ. ನಮ್ಮ ಜೊತೆ ಚರ್ಚೆ ಮಾಡಿ ಅದನ್ನು ನಾವು 25 ಅಂತ ಕೇಳಿದ್ದೀವಿ. 25 ಆಗಲ್ಲ ಅಂದಿದ್ದಾರೆ ಸಚಿವರು. ಸ್ವಲ್ಪ ಕಡಿಮೆ ಮಾಡಿದ್ರು ಕೂಡ ನಾವೇನು ತುಂಬ ಹಠ ಹಿಡಿಯಲ್ಲ, ಒಪ್ಕೋತೀವಿ. ಮೂರನೇ ವಿಚಾರ, ಈ 38 ತಿಂಗಳ ಬೇಡಿಕೆ ನಮ್ಮದು ಅರಿಯರ್ಸ್ ಏನಿದೆ ಅದರಲ್ಲಿ 26 ತಿಂಗಳು ಕೊಟ್ಟಿದ್ದಾರೆ. ಇನ್ನು ಉಳಿದಿದ್ದ 12 ತಿಂಗಳ ಬೇಡಿಕೆನ ಕೊಡಬೇಕು ಅನ್ನೋದು ನಮ್ಮ ಇಮಿಡಿಯೇಟ್ ಬೇಡಿಕೆಗಳು. ಮತ್ತು ನಮ್ಮದು ಇನ್ಕ್ರಿಮೆಂಟ್ ರೇಟ್ಸ್ ಹೆಚ್ಚಳ ಆಗಬೇಕು, ಬಾಟಾ ಕೊಡಬೇಕು, ಬೇರೆ ಅಲೋಯನ್ಸ್ಗಳು ಕೊಡಬೇಕು. ಸರ್ಕಾರ 20ನೇ ತಾರೀಕು ತಮ್ಮ ಸಾಧನಾ ಸಮಾವೇಶನ ಏನು ತುಮಕೂರಲ್ಲಿ ಇಟ್ಕೊಂಡಿದ್ರು ಅದನ್ನು 19ಕ್ಕೆ ಪ್ರೀಪೋನ್ ಮಾಡಿದ್ದಾರೆ. ಅಂದರೆ ಅವರಿಗೆ ನಮ್ಮ ಮುಷ್ಕರದ ಬಗ್ಗೆ ಅವರಿಗೆ ಆತಂಕ ಇದೆ ಅನ್ನೋದು ಸ್ಪಷ್ಟ ಆಯಿತು. ಬಟ್ ನಾವು ಕೂಡ ಅವರ ಒಂದು ಏನು ಈ ತಮ್ಮ ಕಾರ್ಯಕ್ರಮನ ಮುಂದೆ ನಮ್ಮನ್ನು ಕರೆದು ಮಾತಾಡಿ ಬಗೆಹರಿಸೋ ಬದಲು ಈ ಥರದ್ದೆಲ್ಲ ತಂತ್ರಗಳು ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಗೌರವ ತರುವಂಥ ವಿಚಾರ ಅಲ್ಲ ಅವರಿಗೆ. 19ನೇ ತಾರೀಕು ತುಮಕೂರಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕು ಅವರ ಸಮಾವೇಶಕ್ಕೆ ಅಂಥೇಳಿ ತೀರ್ಮಾನ ಮಾಡಿದ್ದೀವಿ. ಸೊ ಎರಡನೇದಾಗಿ 20ನೇ ತಾರೀಕು ಮುಷ್ಕರ ಅನಿರ್ದಿಷ್ಟಾವಧಿ ಪ್ರಾರಂಭ ಆಗುತ್ತೆ. ಹೀಗೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತೀವಿ, ಕಪ್ಪು ಬಾವುಟ ಪ್ರದರ್ಶಿಸ್ತೀವಿ. ನಾವು ಕೂಡ ಕೆಲವೊಂದನ್ನು ನೆಗೋಷಿಯೇಟ್ ಮಾಡೋಕ್ಕೆ ರೆಡಿ ಇದ್ದೀವಿ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು. ಆದರೆ ನಮ್ಮ ಜೊತೆ ಮಾತುಕತೆ ನಡೆಸಿ ತೀರ್ಮಾನ ಆಗಬೇಕು ಅನ್ನುವಂಥ ಡಿಮ್ಯಾಂಡನ್ನು ಸಾರಿಗೆ ನೌಕರರು ಇಡ್ತಾ ಇದ್ದಾರೆ. ಸರ್ಕಾರವು ಕೂಡ ಈ ವಿಚಾರದಲ್ಲಿ ಏನು ಹೇಳ್ತೇನೆ ಅಂತ ನೋಡಬೇಕು. ಇದಾಗಿತ್ತು ಇವತ್ತರ ಪಂಚಾಯಿತಿ. ನಮಸ್ಕಾರ.